ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ವ್ಲಾಗ್ಸ್. ಇವತ್ತು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬಿಕಾಸ್ ನೋಡಿ, ಇವತ್ತು ಪ್ರೂಫ್. ನಾನು ಇನ್ನೂ ನೇಹಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. 5 ಮಿನಿಟ್ಸ್ ಅಂದ್ಲು, ಇನ್ನೂ ಬಂದಿಲ್ಲ ಗೈಸ್. ನಾನೇ ಇವಳಿಗೆ ವೆಯ್ಟ್ ಮಾಡೋದು ಅಂದರೆ ಅಂತಾಳೆ. ನೋಡಿ, ಇವತ್ತು ಬೇಕಿದ್ರೆ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಸ್ಟಿಲ್ ಐ ಆಮ್ ವೇಟಿಂಗ್ ಗೈಸ್. ನೋಡಿ, ಬೇಕಿದ್ರೆ ಇನ್ನೂ ಬಂದೇ ಇಲ್ಲ. ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ 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 ನನ್ನ ಜೀವನ ಎಲ್ಲ ಖಾಲಿಯಾಗೋಗುತ್ತೆ ಗೈಸ್. 5 minutes later. ಬಂದಳು ಕಾಂಚನ. ಎಷ್ಟೊತ್ತೆ ವೆಯ್ಟ್ ಮಾಡೋದು ನಿನಗೆ? ಅಲ್ಲಿ ನೋಡಿ ಗೈಸ್, ಈಗ ನಿಂತಿರ್ತೀನಿ, ಒಯ್ತಾ ಇರ್ತಾಳೆ ಗೈಸ್. ನೇಹಾಕ್ ತೋರ್ಸಕ್ಕೆ ನಾನು ಏನೋ ತಂದಿದ್ದೀನಿ ಆಯಿತಾ. ಐ ಶೋ ಹರ್ ನೌ. ಸಿ ಏನೇ ಇದು? ಯಾವ ಹೂವು ಇದು? ಇಟ್ಕೊ, ಇದು ಹೇಳ್ತೀನಿ. ಐ ಶೋ ಸಮಥಿಂಗ್ ಟು ಯು. ನೀಟಾಗಿರ್ಕೋ. ಇದನ್ನ ನಾಗಲಿಂಗ ಪುಷ್ಪ ಅಂತಾರೆ ಆಯಿತಾ. ಇದು ಹಾವು ಥರ. ಇದು ಹಾವು, ಒಳಗಡೆ ಲಿಂಗ ಇದೆ, ಲಿಂಗ ಇರುತ್ತೆ ನೋಡು, ಆ ಥರ. ಇದು ಪುಷ್ಪ ಹೂವು. ಇದು ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು 2 days ಆಯಿತು. ಇದು ಸ್ವಲ್ಪ ಡ್ರೈ, ಒಂಥರ ಒಣಗಿರೋ ಥರ ಆಗಿದೆ. ಬಟ್ ಸ್ಟಿಲ್ ಎಲ್ಲಿ ಸಿಕ್ತು ನಿಂಗೆ? ಸ್ಮೆಲ್ ಚೆನ್ನಾಗೈತೆ. ಗೊತ್ತಿಲ್ಲ, ನಮ್ಮಪ್ಪ ತಗೊಬಂದಿದ್ದು, ಅದಕ್ಕೆ ಐ ಬಾಟ್ ಟು ಶೋ ಇಟ್ ಯು. ನಂಗೆ ಗೊತ್ತಾ ನೀನು ಇಂಥದ್ದೆಲ್ಲ ನೋಡಿರಲ್ಲ ಅಂತ. ಓಕೆ ಗಾಯ್ಸ್, ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಆಮೇಲೆ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವಳಿಗೆ ಅಂತ. ಇವತ್ತು ಬೇಗ ಬಂದ್ಬಿಟ್ಟು ವೆಯ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ. ಏನಾದರೂ ಒಂದು ರೀಸನ್ ಕೊಡ್ತಾಳೆ ಗೈಸ್. ಒಪ್ಕೊಳ್ಳೋದೇ ಇಲ್ಲ ನಾನು ವೆಯ್ಟ್ ಮಾಡೋದು. ನೋಡಿ ಗೈಸ್, ಎಷ್ಟು ನೆನ್ನೆ ಮೊನ್ನೆ ನಾನು ವೆಯ್ಟ್ ಮಾಡಿರೋದು ಕಾಣಿಸಿಲ್ಲ. ಏನಿದು ಗೈಸ್? ಶಿವನ ಪೂಜೆ ಮಾಡ್ತಾಳೆ. ಶಿವನ್ ಪೂಜೆ ಮಾಡ್ಬಿಟ್ಟು ನೋಡಿ ಗೈಸ್, ವಿಭೂತಿ ಗಟ್ಟೆ ಎಲ್ಲ ಪಡ್ಕೊಂಡು ಬಂದಿದ್ದಾಳೆ. ಏನು ಅಂತಾನೆ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಪುಷ್ಪ ಗೊತ್ತಿಲ್ವಾ? ಓ ಮೈ ಗಾಡ್, ಇದು ಹಿಂಗೆ ಇರುತ್ತಾ? ಕೇಳಿಸ್ಕೊಂಡಿರ್ತಾಳೆ, ಮೇ ಬಿ ನೋಡಿರಲ್ಲ. ಕೇಳಿಸ್ಕೊಂಡಿದೀನಿ, ಫಸ್ಟ್ ಟೈಮ್ ನೋಡಿದ್ದಿದೆ. ನೋಡಿ, ಒಳಗಡೆ ಲಿಂಗ. ವಾವ್, ನೈಸ್. ಫಸ್ಟ್ ಟೈಮ್ ನೋಡಿದ್ದು. ಡಿಫರೆಂಟ್ ಸ್ಮೆಲ್, ಗಮ್ ಅನ್ನತ್ತೆ. ಚೆನ್ನಾಗಿದೆ. ನೋಡಿ, ಒಳಗಡೆ ಲಿಂಗ ಐತೆ. ಸೇಮ್ ಲಿಂಗ ತರನೇ ಉಂಟು. ಇದು ಎಲ್ಲಿ ಸಿಕ್ತು ನಿಂಗೆ? ನಮ್ಮ ಅಪ್ಪಂಗೆ ಎಲ್ಲೋ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ನಮ್ಮ ಅಪ್ಪ ತಗೊಬಂದು ನಂಗೆ ತೋರಿಸಿದ್ರು, ನಾನು ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಷ್ಟೇ ಅಷ್ಟೇ. ನೀನ್ ಅಟ್ಲೀಸ್ಟ್ ಕೇಳಿಸ್ಕೊಂಡಿದ್ದೆ, ಅವಳಿಗೆ ಅದು ಗೊತ್ತೂ ಇಲ್ಲ ಈ ತರದ್ದು ಫ್ಲವರ್ ಸಾಂಗ್ ಅಲ್ಲಿ ಇರುತ್ತಲ್ಲ, ಎಕ್ಸಿಸ್ಟೆನ್ಸ್ ಇರುತ್ತೆ ಅಂತ. ಯಾವ ಸಾಂಗ್ ಅಲ್ಲಿ ಐತೆ ಅಂದ್ರೆ ಸಾಂಗ್ಸ್ ಅಲ್ಲಿ ಬರುತ್ತಲ್ಲ ಯಾವ್ಯಾವ ಲಿಂಗಗಳು ಅಂತ. ಗೈಸ್, ಇವಳು ಹೀಲ್ಸ್ ನೋಡಿ. ಇವಳು ನಡೆಯೋದೇ ಕಷ್ಟ. ಇಷ್ಟು ದೊಡ್ಡ ಹೀಲ್ಸ್ ಹಾಕೊಂಡು ಆ ಬಸ್ ಸ್ಟಾಪಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಮಧ್ಯದ ರೋಡಲ್ಲಿ ಸಿಗಾಕೊಬಿಟ್ಟವಳೆ, ಓಡ್ ಬರೋಕ್ಕಾಗ್ದಲೆ. ಅದೆಲ್ಲ ಬೇರೆ ಹೀಲ್ಸ್ ಬೇಕು, ಇರೋದೇ ಉದ್ದ. ನೇಹಾ, ಅಯ್ಯೇ ದೇವಡ, ಕ್ಯಾಪ್ಚರ್ ಆಯ್ತು ನೋಡಿ ಗೈಸ್. ಹೀಲ್ಸ್ ಹಾಕೊಂಡ್ರೆ ಹಿಂಗ್ ಬೀಳ್ತಾ ಇರ್ತಾಳೆ. ಹೆಂಗೆ ಕರೆಕ್ಟ್ ಟೈಮಲ್ಲಿ ಎಡವಳೆ ವಿಡಿಯೋ ಮಾಡ್ಬೇಕಾದ್ರೆ. ಕೊಡ್ತಾಳೆ ಇನ್ನೂ 1 ಪೀರಿಯಡ್ ಆಗೈತೆ. ಬಕಾಸುರ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಆಲೇ ತಿಂತವಳೆ. ನೋಡಿ, ಹೇಳು. ಅವಳು ಕ್ಲಾಸ್ ಮಧ್ಯದಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಸ್ಪೂನೇ ಕೊಡ್ತಿಲ್ಲ ಗೈಸ್ ಅಂತ ಮನೇಲಿ ನಿಮ್ಮ ಮನೇಲಿ ಹೇಳು, ಚಿತ್ರಾನ್ನ ತರಕಾರಿ ಹಾಕೋದು, ಪಲಾವ್ ತರಕಾರಿ ಹಾಕೋದು, ಬರೀ ಅನ್ನ ಇತ್ತೋಡೆ ಬಟಾಣಿ ಬಿಡೋದು, ತರಕಾರಿ ತಿನ್ಬೇಗ ತಿನ್ನು, ಹಂಗೆ ಹೇಳ್ಬೇಡ. ಅದೇನು ಕ್ಯಾರೆಟು. ಅವಳು ನಿನಗೆ ತಿನ್ನಕ್ಕೆ ಕೊಟ್ಟಿರೋದೇ ಹೆಚ್ಚು. ಹೆಂಗ ಆಡ್ತಾ ಇದೀಯಾ? ತಿನ್ಬೇಡ, ಕೊಡು ತಿನ್ಬೇಡ. ಇವಾಗ ನಮ್ಮ ಗೀತಾ ಅವರು ಸೈಲೆಂಟ್ ಸಾಂಗ್ ಆಡ್ತಾರಂತೆ. ಸ್ನೇಹ ಮತ್ತೆ ಶಶಿಧರ್ ಇಲ್ಲ. ಆಡಲೆ ನಾನು ಸಾಂಗ್ ಆಡ್ಬೇಕು ಪ್ಲೀಸ್. ಗೈಸ್, ಅವ್ರಿಬ್ರು ಇಲ್ಲ ಅಂದ್ರೆ ನಾನು ಆಡಲ್ಲ. ನನಗೋಸ್ಕರ ಆಡಾಯ್ತು. ಆಡ್ತೀನಿ. ಚುನ್ಮ ಹೆನ್ಕತ ಚುನ್ಮ ಛಾಯ್ಮಚೆ ಸೀತೋ ಮೀತೋ ಯೂದ ಛಾಯದಿದೆ ಓಕ ದಾಡಿ ಚುನ್ಮ ಪಾಚಂಕಾಯಿ. ಯಾರಿಗೇನು ಅರ್ಥ ಆಗಲ್ಲ ಗೈಸ್, ಗೊತ್ತು. ಬಟ್ ಸೈಲೆಂಟ್ ಸಾಂಗ್ ಕಲ್ತ್ಕೊಂಡವಳೆ. ಕೊರಿಯನ್ ಸಾಂಗ್. ಅಯ್ಯೋ ಗೈಸ್, ನಮಗೆ ಬ್ರೇಕ್ ಇಟ್ಟಿದ್ರಿ, ಆಮೇಲೆ ಸಿಗ್ತೀವಿ. ಕಲ್ಕೊಂಬರಕ್ ಹೋಗ್ತೀವಿ ಗೈಸ್. ಶಶಿ ತಗೊಬಂದಿದ್ದು ಡ್ರೆಸ್ಗೆಲ್ಲ ಯಾಕೆ ಒರೆಸ್ತಾನೆ?
ತಿನ್ನಿ ಗೈಸ್ ಎಲ್ಲರೂ, ನೀವು ತಿನ್ನಿ, ಬೇಗ ತಿನ್ನು. ಚೆನ್ನಾಗೈತಾ? ಪ್ರೈಸ್ ಇದೆ, ತಿನ್ನಿ ತಿನ್ನಿ ಎಲ್ಲರೂ ತಿನ್ನಿ ಗೈಸ್. ಫೋರ್ಕಲ್ಲಿ ತಿಂದಿದ್ದು ಫ್ರೆಂಚ್ ಫ್ರೈಸ್ನ ಇವನೇ ಇವಾಗ ಕೈಯಲ್ಲಿ ತಿಂತಾನೆ. ಇವಾಗ ಯಾಕೆ ಕೈಯಲ್ಲಿ ತಿಂತಿದ್ಯಾ? ಫೋರ್ಕಲ್ಲಿ ತಿನ್ನು ನೋಡಿ ಗೈಸ್. ಕೇಕ್ ತಿಂತಾಳೆ ನೋಡಿ, ಹೆಂಗೆ ತಿಂತಾಳೆ ನೋಡಿ ಗೈಸ್. ಅದೇ ಕಾಲೇಜಲ್ಲಿದ್ದರೆ ಎಲ್ಲಾದರೂ ಹೋದರೆ ಅಷ್ಟು ಮೇಂಟೈನ್ ಸ್ಟ್ಯಾಂಡರ್ಡ್ಸ್ ಅಂತಾಳೆ. ಹಾಂ, ಎತ್ತಮ್ಮ ಮುಖ ಎತ್ತಮ್ಮ. ಹಾಂ, ಲೇ ಯಾವತ್ತೂ ಕೇಕ್ ತಿಂದಿಲ್ವೇನೆ? ಕ್ರೀಮ್. ನೋಡುತ್ತಿರುವ ವೀಕ್ಷಕರು, ನಾನು ನೇಹಾ, ಶಶಿಧರ್. ನೋಡಿ ಗೈಸ್, ಬೆಳಗ್ಗೆಯಿಂದ ಇವಾಗಲೇ ಅನಿಸುತ್ತೆ ನೀನು ವ್ಲಾಗಿಗೆ ಬಂದಿರೋದಲ್ವಾ? ಹಾಂ, ನನ್ನ ಬಿಟ್ಬಿಟ್ಟು ಈಸ್ ಈಟಿಂಗ್ ಎಗ್ ಪಫ್. ನನ್ನ ಬಿಟ್ಬಿಟ್ಟು ಎಗ್ ಪಫ್ ತಿಂತವನೆ ಗೈಸ್. ಹೊಟ್ಟೆ ನೋವು ಬರಲಿ ಶಶಿ ನಿನಗೆ. ಮಾತಾಡು. ಇಲ್ಲ ಗೈಸ್, ಹೊಟ್ಟೆ ತುಂಬ ಮಾತಾಡೋದಕ್ಕಿಂತ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ. ಇವಾಗ ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್, ಅಷ್ಟೇ. ಹಾಂ ಹಾಂ, ಇನ್ನೂ ಇಬ್ಬರನ್ನ ತೋರಿಸ್ತೀನಿ ಗೈಸ್. ನೋಡಿ ಹೆಂಗೆ ಹೋಗ್ತಿದ್ದಾರೆ. ಗೀತಾ, ನೇಹಾ, ಸರಾಂಗಿ ಗೈಸ್. ಅವಳು ಎಷ್ಟು ಉದ್ದ ಕಾಣಿಸ್ತಾಳೆ ನೋಡಿ ಗೈಸ್, ಅವಳು ಹೀಲ್ಸ್ ಹಾಕೊಂಡಿರೋದಕ್ಕೆ. ಬಾಯ್ ಶಶಿ, ನಾವು ಹೋಗೋಣ ಮನೆಗೆ. ಬರೋದೇ ಇಲ್ಲ ಬೇಗ ಬೇಗ ಗೈಸ್. ಅವಳು ಹಾಕಿರೋ ಹೀಲ್ಸ್ಗೆ ಎಷ್ಟು ಉದ್ದ ಕಾಣಿಸ್ತಾಳೆ ನೋಡಿ ನನಗಿಂತ. ಮೊದಲೇ ನನಗಿಂತ ಉದ್ದ ಇದ್ದಾಳೆ, ಅದಕ್ಕೆ ಓಡಿ ಓಡಿ ಹೋಗ್ತಾಳೆ ಗೈಸ್. ನೋಡಿ ಇವಾಗ ನೀನು ಹಿಂದೆ ಉಳ್ಕೊಂಡಿದ್ದು, ನಾನಲ್ಲ. ಶಟಪ್ ಗೈಸ್. ಇವಾಗ ನಾವು ಗೋಲ್ಗುಪ್ಪ ತಿನ್ನಕ್ಕೆ ಗೋಯಿಂಗ್. ಲೆಟ್ಸ್ ಗೋ ಗೋಲ್ಗುಪ್ಪ, ಮೈ ಆಲ್ ಟೈಮ್ ಫೇವ್ರೇಟ್. ಗೈಸ್, ಗೀತಾನು ಬರ್ತೀನಿ ಅಲ್ಲೋ, ಆದರೆ ಅವಳು ಒಳಗೆ ಬರಲ್ಲ ಅಲ್ಲೋ, ಅದಕ್ಕೆ ನಾಳೆ ಬರ್ತಾಳಂತೆ. ಸೊ ನಾಳೆ ಕೊಡಿಸ್ಬೇಕಂತೆ. ಸೊ ಭಯ್ಯ एक प्लेट दे दो भैया. ಖಾನ ತಿಂದಿಲ್ಲ ಅಂದ್ರೆ ಪಾನಿಪುರಿ ತಿನ್ನಂಗೆ ಅನ್ಸ. ನಾನು ಕ್ರಿಕೆಟ್ ಥರ ಕಾಮೆಂಟ್ರಿ ಕೊಡ್ತೀನಿ. ಒಂದು ಬಂತು ಇವಾಗ ನೋಡಿ ಗೈಸ್, ಹಂಗೆ ಎತ್ಕೊಂತಾರೆ, ಬೈಕ್ ಹಾಕೋತಾಳೆ. ಇವಾಗ ಗೋಲ್ಗುಪ್ಪ ಚೆನ್ನಾಗಿರ್ಲಿಲ್ಲ, ಇವತ್ತು ಯಾಕೋ ಚೆನ್ನಾಗಿ ಮಾಡಿಲ್ಲ ಮಕ್ಕಳು ಅವ ಅಣ್ಣನ. ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ತಿಂದಿಲ್ಲ ಅನಿಸುತ್ತೆ ಫುಲ್ ಹೊತ್ತನೇ, ಅದಕ್ಕೆ ತಿಂದಿಲ್ಲ ಗೈಸ್. ಸೊ ನಾನು ಐಸ್ ಕ್ರೀಮ್ ತೊಗೊಂಡ್ಬಂದೆ. ಈ ವ್ಲಾಗಲ್ಲಿ ನೇಹಾ ಏನೈತೆ ಗೊತ್ತಾ, ಬರೀ ಕಾಲೇಜ್ಗೆ ಹೋಗೋದ್ವಿ, ಅದು ತಿಂದ್ವಿ, ಇದು ತಿಂದ್ವಿ, ಬಂದ್ವಿ, ಏನು ಇಲ್ಲವೇ ಇಲ್ಲ. ಪರವಾಗಿಲ್ಲ. ಇದನ್ನೇ ಗೈಸ್, ನಮ್ಮ ಕಾಲೇಜಲ್ಲಿ ಲಾಕಪ್ ಏನೋ ಹೇಳ್ತಾಳೆ ಗೈಸ್, ಅದಕ್ಕೆ ರಿಲೇಟ್ ಮಾಡ್ತಾಳೆ ನಮ್ಮ ಕ್ಲಾಸ್ನ ಅಷ್ಟೇ. ಓಕೆ ಗೈಸ್, ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ನಮ್ಮ ವ್ಲಾಗ್. ಟಾಟಾ, ಬೈ ಬಾಯ್.